ಕ್ರಿಕೆಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಲೈಫಲ್ಲಿ? ಕ್ರಿಕೆಟ್ಗೆ ನನ್ನ ಲೈಫಲ್ಲಿ ಆ್ಯಕ್ಚುಲಿ ಅಂಡರ್-17 ಟೈಮಲ್ಲಿ ನಾನು ತುಂಬ ಸೀರಿಯಸ್ ಆಗಿದ್ದೆ. ಅವಾಗ ಬಹಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೆ. ಒನ್ಸ್ ಸಿನಿಮಾಗೆ ಬಂದಮೇಲೆ ನನಗೆ ಅಂದರೆ ಸಿನಿಮಾಗೆ ಬರೋ ಬಿಫೋರ್ ಕ್ರಿಕೆಟ್ನ ಬಿಟ್ಬಿಟ್ಟಿದ್ದೆ ಕಂಪ್ಲೀಟಾಗಿ. ಕಿಟ್ಟು ಪ್ಯಾಡ್ಸು ಏನೇನಿತ್ತು ಎಲ್ಲ ಎಸ್ಬಿಟ್ಟಿದ್ದೆ. ಅಂದರೆ ಬೇರೆ ಏನೋ ಒಂಥರ ಬೇಜಾರಾಗಿತ್ತು ಆ ಕಾರಣಕ್ಕೆ. ಅವಕಾಶ ಸಿಗಲಿಲ್ಲ ಅನ್ನೋದಕ್ಕಿಂತ ಬೇರೆ, ಅದು ಇವಾಗ ಹೇಳಿದ್ರೆ ಅದು ನೊಂದ ಕತೆ ಆಗುತ್ತೆ. ಸೊ ಅದು ಅವಶ್ಯಕತೆ ಇಲ್ಲ. ನನಗೆ ಇಷ್ಟ ಆಗ್ದಲೇ ಸಾಕು ಇನ್ನು ಕ್ರಿಕೆಟ್ ಅಂತ ನಿಲ್ಲಿಸಿದ್ದೆ. ಬಟ್ ಒಂದೇ ಒಂದು ರೀಸನ್ ನನಗೆ ವಾಪಸ್ ಕ್ರಿಕೆಟ್ ಆಡಬೇಕು ಅನ್ನೋದಕ್ಕೆ ನಮ್ಮ ತಂದೆ ಕಾರಣ. ಯಾಕೆಂದರೆ ನಮ್ಮ ತಂದೆಗೆ ನಾನು ಕ್ರಿಕೆಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಅವ್ರನ್ನ ನಾನು ನಿರಾಸೆ ಮಾಡಿದ್ದೆ. ಬಟ್ ಸಿನಿಮಾಗೆ ಬಂದ ನಂತರ CCL ಸ್ಟಾರ್ಟ್ ಆಯಿತು. ಅದಾದಮೇಲೆ ಸ್ಟೇಡಿಯಮಲ್ಲಿ ಆಡುವಂಥ ಅವಕಾಶ ಸಿಕ್ತು. ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸು, ನಮ್ಮ ಫ್ಯಾನ್ಸ್ ಏನು ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸಲ್ಲಿ 40,000 50,000 ಸೇರ್ತಾರೆ, ಅದೇ ಥರ ನಮಗೂ ಸೇರೋಕ್ಕೆ ಸ್ಟಾರ್ಟ್ ಆದರು. ಸೊ ಅದೊಂದೇ ನಂಗೆ ಸ್ಫೂರ್ತಿ. ನಮ್ಮಪ್ಪ ನನಗೆ ನನ್ನನ್ನು ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಮ್ಯಾಚ್ ಹಿಂದಿನ ದಿವಸ ಒಂದು 2-3 ಪೇಜಷ್ಟು ಮೆಸೇಜ್ ಕಳಿಸ್ತಾರೆ, ನೀನು ಹಿಂಗೆ ಆಡಬೇಕು, ಹಿಂಗೆ ಆಡಬೇಕು, ಹಿಂಗೆ ಆಡಬೇಕು ಅನ್ನೋ ಥರ. ಅಕಸ್ಮಾತ್ ಅವ್ರು ಹೇಳ್ದಂಗೆ ಆಡಿಲ್ಲ ಅಥವಾ ಚೆನ್ನಾಗಿ ಆಡಿಲ್ಲ ಅಂತಂದರೆ ಅದಕ್ಕೊಂದು ರಿವ್ಯೂ ಥರ ಕಳಿಸ್ತಾರೆ. ಸೊ ತುಂಬ ಸೀರಿಯಸ್ ಆಗಿ ನೋಡ್ತಾರೆ. ತುಂಬ ಬಹಳ ಕ್ರಿಕೆಟ್ನ ಇಷ್ಟಪಡೋವಂಥ ವ್ಯಕ್ತಿ ನಮ್ಮಪ್ಪ. ಸೊ ಹಾಗಾಗಿ ನಮ್ಮ ಅಪ್ಪಂಗೋಸ್ಕರ ಆಡಬೇಕಷ್ಟೇ.